ಸಮುದಾಯ ಇವತ್ತು ಯಾವ ಮಠಕ್ಕೆ ಹೋಗಿದೆ ಅಂತಕ್ಕಂಥದ್ದು ನಾವು ಚಿಂತನೆ ಮಾಡಬೇಕಾಗತ್ತೆ. ಒಂದು ಕಡೆ ಹಿಂದಕ್ಕೆಲ್ಲ ನಾವು ಹೋಗೋದಿಲ್ಲ. ಕಳೆದ ಒಂದು ವರ್ಷದ ಹಿಂದೆ ನಮ್ಮ ಸಮುದಾಯದ ನಮ್ಮ ರಕ್ತದ ಭಾಗವಾಗಿರತಕ್ಕಂಥ ನಮ್ಮ ಕುಲದಲ್ಲಿ ಹುಟ್ಟಿರತಕ್ಕಂಥ ಶಿರೂರು ಗುಡ್ಡ ಕುಸಿದು ಬಿದ್ದು 7 ಜನ ನಾಮಧಾರಿ ಗಿಳಿಗಳು ಸತ್ತು ಹೋದಾಗ ಈ ಜಿಲ್ಲೆಯ ಪಕ್ಕದ ನಾಮಧಾರಿ ಸಂಘವನ್ನು ಹೋಗಿ ಅವ್ರಿಗೊಂದು 5 ಕೆಜಿ ಅಕ್ಕಿ, ಅವ್ರಿಗೊಂದು 10 ಕೆಜಿ ಅಕ್ಕಿ ಕೊಟ್ಟು ಒಂದು ಸ್ವಂತನ ಮಾತನ್ನು ಈ ಜಿಲ್ಲೆಯವರು ಹೇಳಿಲ್ಲ ಅಂತ ಬಂದಾಗ ಯಾವ ಮಠಕ್ಕೆ ನೀವು ಹೋಗಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಇದು ಚಿಂತನೆ ಮಾಡಬೇಕಾಗುತ್ತೆ. ಇಲ್ಲಿ ಒಬ್ಬರನ್ನ ಮುಂದೆ MLA ಮಾಡೋದು, ಮಂತ್ರಿ ಮಾಡೋದು ಸೆಕೆಂಡ್ರಿ. ಸತ್ತ ಮೇಲೆ ಕೂಡ ನೀವು ಜೊತೆ ಇಲ್ಲವಾದ್ರೆ ಏನ್ ಸಂಘಟನೆ, ಯಾವ ಸಮಾಜ ನಿಂತು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನೀವು ಒಬ್ಬರೊಬ್ರು ನೀವು ನಿಮ್ಮ ಹೃದಯಕ್ಕೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಸತ್ತೋರು ನಮ್ಮವರಲ್ವಾ, 7 ಜನ ಸತ್ತೋರು ನಮ್ಮವರಲ್ವಾ? ಹಾಗಾದ್ರೆ ಆ ಸಮಾಜದಲ್ಲಿ ನಿಲ್ಲಬೇಕಾದ ಅವಶ್ಯಕತೆ ನಮಗೆ ಇದ್ದಿಲ್ವಾ? ನಮ್ಮ ಅಕ್ಕ ತಂಗಿಯರಲ್ವ ಅಲ್ಲಿ ಸತ್ತಿರೋದು, ನಮ್ಮ ಅಣ್ಣ ತಮ್ಮಂದಿರಲ್ವ ಅಲ್ಲಿ ಸತ್ತಿರೋದು? ಯಾಕೆ ಭಾವನೆಯಲ್ಲಿ ಇಲ್ಲಿ ಜಿಲ್ಲೆಯ ರಾಜಕಾರಣಿಗಳು ಬರುವುದಿಲ್ಲ? ಯಾಕೆ ಜಿಲ್ಲೆಯ ಸಮಾಜದ ಪ್ರಮುಖರು ಯೋಚನೆ ಮಾಡಬೇಕಾಗುತ್ತೆ. ಒಂದು ವೇಳೆ RCBಯ ಕಾಲು ತುಳಿತದಲ್ಲಿ 11 ಜನ ಸತ್ತರು, ಅವರಿಗೆ 3ನೇ ದಿನಕ್ಕೆ 25 ಲಕ್ಷ ಮನೆ ತಗೊಂಡು ಕೊಟ್ಟರು. ಹಾಗೆ ಮೊನ್ನೆ ಒಂದು ಸಮಾಜದಲ್ಲಿ 1 ಲಕ್ಷ ಜನ ತೀರು ಹೋಗಿದ್ರು, ಮೀನು ಹಿಡಿಯಕ್ಕೆ ಹೋಗಿ ಅವ್ರಿಗೂ ಮನೆ ಹೋಗಿ 10 ಲಕ್ಷ ಕೊಟ್ಟರು. ಸ್ವಾಗತ, ನಾವು ವೆಲ್ಕಮ್ ಮಾಡ್ತೀವಿ, ನಮಗೇನು ಅಭ್ಯಂತರ ಇಲ್ಲ. ಯಾಕೆ ನಾಮಧಾರಿ ಈಡಿಗರಿಗೆ ಸಮಸ್ಯೆ? ಯಾಕೆ ನಿಮಗೆ ಗೊತ್ತಿದೆ ನಾಮಧಾರಿ ಈಡಿಗರು ಈ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿಲ್ಲ, ಅವರು ಹೊಂದಾಣಿಕೆಯಾಗಿಲ್ಲ. ಅವರನ್ನು ಯಾವ ರೀತಿಯಾಗಿ ಹೊಡೆಯಬಹುದು, ಅವರನ್ನು ನೋಡಿದ ಕಲಿಸಬಹುದು ಅನ್ನೋ ಭಾವನೆ ಈ ಜಿಲ್ಲೆಯ ಮೇಲ್ವರ್ಗದ ರಾಜಕಾರಣಿಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅಂತಕ್ಕಂಥದ್ದು. ಈ ಜಿಲ್ಲೆಯ ಸಂಸದರಾಗಿ ದೇವರಾಜ ನಾಯ್ಕ ಅವರು ಇದ್ರು, ಜೆಡಿ ನಾಯಕರು ಶಾಸಕರಾದ್ರು, ಆರ್ ನಾಯ್ಕರು ಆದ್ರು, ಶಿವಾನಂದ ನಾಯ್ಕರು ಆದ್ರು, ಈಗ ಸುನಿಲ್ ನಾಯ್ಕರಾದ್ರು. ಬಳಿಕದಲ್ಲಿ ಇವತ್ತು ನಮ್ಮ ಶಾಸಕರು ಇವತ್ತು ಸಿದ್ದಾಪುರದಿಂದ ಸನ್ಮಾನ್ಯ ಭೀಮಣ್ಣ ಅವರು ಗೆದ್ದು ವಿಧಾನಸಭೆಯಲ್ಲಿದೆ. ಅದು ಇವತ್ತು ನಾಮಧಾರಿಗಳ ಶ್ರಮ ಎಷ್ಟು ಇದೆ ಅಂತಕ್ಕಂಥದ್ದು ಅದು ಹೇಳಕ್ಕೆ ಆಗೋದಿಲ್ಲ ಅಂತಕ್ಕಂಥೆಲ್ಲರಿಗೂ ಗೊತ್ತಿದೆ. ನಾನೆಲ್ಲಾ ಕಡೆ ಹೇಳ್ತೀನಿ, ಸಮಾಜದ ಶಾಸಕರಾಗಲಿ, ಸಮುದಾಯದ ಸಹಕಾರದಿಂದ ಮಂತ್ರಿಗಳಾಗಲಿ, ನೀವು ಆಸಿ ಕಳಿಸಿ ಹೋದ ಮೇಲೆ ನೀವೇನ್ ಮಾಡಬೇಕಾಗುತ್ತೆ? ಸಮಾಜ ಕೂಡ ಜೊತೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆ ಕ್ಷೇತ್ರದ ಸರ್ವ ಜನಾಂಗದ ಅಭಿವೃದ್ಧಿ ನೀವು ಮಾಡಬೇಕಾಗುತ್ತೆ. ಜೊತೆ ಏನ್ ಮಾಡಬೇಕಾಗುತ್ತೆ? ನಿಮ್ಮಕ್ಕೆ ಹೆಗಲು ಕೊಟ್ಟಿರ್ತಕ್ಕಂಥ ಸಮಾಜ ನೀ ಹಲ್ಲುಗಳೆಯೋಗಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಮಾಡಬೇಕಾಗುತ್ತೆ. ಇವತ್ತು ದಿನಕರ್ ಶೆಟ್ಟಿ, ಕುಂಟಾವನ್ನವರದ ದಿನಕರ್ ಶೆಟ್ಟಿ ಬಹಳ ಅಧಿಕಾರಿ ಅಂತ ವಿಧಾನಸಭೆಯಲ್ಲಿ ಮಾತನಾಡ್ತಾರೆ. ನನ್ನ ಗಾಣಿಗರ ಸಮಾಜಕ್ಕೆ ಏನ್ ಮಾಡಿ ನಿಧಾನ ಮಾಡಿ ಅಂತ ಕೇಳ್ತಾರೆ. ಬಸನಗೌಡ ಎನ್ನಾಳ್ ಹಿಂದೂ ಹುಲಿ, ಆದರೆ ವೀರಶೈವ ಸಮಾಜಕ್ಕೆ ಏನ್ ಬೇಕು ನಿಮಗೆ ಕೊಡಿ ಅಂತ ಕೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡ್ತಾರೆ. ಆದಿಚುಂಚನಗಿರಿ ಸ್ವಾಮೀಜಿ ಮೀಟಿಂಗ್ ಕರೆದಾಗ, ಆ ಸಮಾಜದ ಏಳಿಗೆಗೋಸ್ಕರ ಕರೆದಾಗ ಹಿಂದುತ್ವವಾದಿಗಳಾಗಿರ್ತಕ್ಕಂಥ ಶೋಭಾ ಕರಂದರಾಜೆ, ಸಿ.ಟಿ. ರವಿಯವರು, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು, ಡಿ.ಕೆ. ಶಿವಕುಮಾರ್ ಅವರು, ಕುಮಾರಸ್ವಾಮಿ ಸಮೇತ ಎಲ್ಲಿರ್ತಾರೆ ಅವರ ಮುಂದೆ ಕೊಡ್ತಾರೆ. ಯಾಕೆ? ನಮ್ಮ ಸಮಾಜದ ಮಕ್ಕಳ ಭವಿಷ್ಯ ಅಂತ ಹೇಳಿಕೊಂಡು ಇವತ್ತು ಅವರೆಲ್ಲರೂ ಕೂಡ ಆ ಸ್ವಾಮೀಜಿಯವರ ಮುಂದೆ ಕೊಡುತ್ತಾರೆ. ಸಮಾಜಕ್ಕೋಸ್ಕರ ಹೋರಾಟ ಮಾಡಿರೋದು. ಅಂಕೋಲದಿಂದ ಶ್ರೀನಿವಾಸ್ ಬಂದಿದೆ. ಇಲ್ಲಿ ಶ್ರೀನಿವಾಸ್ ಇಲ್ಲಿ ಅಂಕೋಲ ಶ್ರೀನಿವಾಸ ಗುಡ್ಡ ಕುಸಿದಲ್ಲಿ ಅಲ್ಲಿ ನಿಂತ್ಕೊಳ್ಳಿ, ಒಂದು ನಿಮಿಷ ನಿಂತ್ಕೊಳ್ಳಿ. ಶ್ರೀನಿವಾಸನ ಅಕ್ಕನ ಗಂಡ, 2 ಸಣ್ಣ ಮಕ್ಕಳು, ಟೋಟಲ್ 4 ಜನ ಅಲ್ಲಿ ತೀರೋಗಿದೆ. ಬಂಧುಗಳ ಕುಟುಂಬದಿಂದ 4 ಜನ ತೀರೋಗಿದೆ. ಆ ಸಹೋದರನಿಗೆ ಸಹಾಯ ಮಾಡಿದ್ರೆ ನೀವು ಯಾವ ರೀತಿ ಆ ಕುಟುಂಬದಲ್ಲಿ ನಿಂತಿದ್ದೀರಿ? ಇದು ಬಹಳ ಪ್ರಶ್ನೆ ಇದೆ. ಅವರು ನಿಲ್ಲಬೇಕಾ? ಒಂದು 500 ರೂಪಾಯಿ, 100 ರೂಪಾಯಿ, ಗೂಗಲ್ ಪೇ 1 ರೂಪಾಯಿ ಹಾಕಿ ಆ ಕುಟುಂಬಕ್ಕೊಂದು ಸಹಾಯ ಮಾಡಬೇಕಿತ್ತಲ್ಲ. ಆ ಜಗನ್ನಾಥ್ ನಾಯ್ಕ ಅವರದು, ಲೋಕೇಶ್ ನಾಯ್ಕ ಶವ ಇವತ್ತು ಕೂಡ ಪತ್ತೆ ಆಗಲಿಲ್ಲ. ಧ್ವನಿ ಎತ್ತಬೇಕು, ಅದಕ್ಕೋಸ್ಕರ ಒಗ್ಗಟ್ಟಾಗಬೇಕು. ಯಾವ ಬೇರೆ ಸಮುದಾಯದವರನ್ನ ದೂರದಕ್ಕಲ್ಲ, ಯಾವ ಸಮುದಾಯದವರನ್ನೇ ಕೂಡ ಅವರ ಹತ್ತಿ ನಾವು ಕಸ್ಕೊಳ್ಳೋದಕ್ಕಲ್ಲ, ನಾವೇನಾಗಬೇಕಾಗುತ್ತೆ? ನಮ್ಮ ಅಸ್ತಿತ್ವವನ್ನೇ ಉಳಿಸಬೇಕಾಗುತ್ತೆ ಅಂತ ಬಂದಾಗ ನಾವಿವತ್ತು ಮುಂದೆ ಬಂದಿದ್ದೀವಿ. ಸ್ವಾಮೀಜಿಯವರು ನೇರವಾಗಿ ಹಿತವಾಗಿ ಮಾತಾಡ್ತೀವಿ. ನನಗೆ ಯಾವ ಕಾರ್ಯಕ್ರಮ ಕೂಡ ಬಹಳ ಸ್ಪಷ್ಟತೆ ಹೇಳುತ್ತೇನೆ. ಪತ್ರಕರ್ತರ ಇಲ್ಲಿದೆ, ಪ್ರಣವಾನಂದ ಶ್ರೀಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಠವನ್ನ ಕಟ್ಟಬೇಕು, ಇಲ್ಲಿ ಪೀಠ ಸ್ಥಾಪನೆ ಆಗಬೇಕು, ಮೆರವಣಿಗೆ ಮಾಡಬೇಕು, ಬಂಗಾರದ ಕಿರೀಟ ಇಡಬೇಕು, ಹಾಲಲ್ಲಿ ಮೊಸರಲ್ಲಿ ಪಾದ ತೊಳಿಬೇಕು. ಇದು ಯಾವುದೂ ನನಗೆ ಕನಸಿಲ್ಲ. ನನಗೆ ಒಂದೇ ಒಂದು ಕನಸು, ನನ್ನ ಸಮಾಜದ ಸ್ವಾಭಿಮಾನದ ಬದುಕು, ನನ್ನ ಜನಾಂಗದ ಸ್ವಾಭಿಮಾನದ ಬದುಕನ್ನು ಬಿಟ್ಟು ಯಾವುದೂ ಕೂಡ
ನಿಮ್ಮ ಮುಂದೆ ಬೇಡಿಕೆ ಇಡುವುದಿಲ್ಲ, ಅದು ಮಾಡಕ್ಕೆ ಬಿಡುವುದಿಲ್ಲ ಅಂತಕ್ಕಂಥದ್ದು ಕೂಡ ಇವತ್ತು ಬಹಳಷ್ಟು ಜನರಿಗೆ ಮಠ ಮಾಡ್ತಾರೋ ನೋ, ಇವತ್ತು ನನಗೆ ಇರುವ ಮಠಕ್ಕೆ ಹೋಗಕ್ಕೆ ಸಾಧ್ಯವನ್ನೇ ಆಗ್ತಾ ಇಲ್ಲ, ಮತ್ತೊಂದು ಮಠ ಯಾಕೆ? ಇವತ್ತು ನಮಗೆ ಬೇಕಾಗಿರೋದೇನು? ಮಠದ ವಿಷಯದಲ್ಲಿ ಈ ಜಿಲ್ಲೆಯಲ್ಲಿರೋದು, ಈ ಜಿಲ್ಲೆಯಲ್ಲಿರೋದು ಈ ಸುಮಾರು 4 ಲಕ್ಷ ಜನಸಂಖ್ಯೆ ಇರುವ ಈ ಜಿಲ್ಲೆಯಲ್ಲಿ ನಮ್ಮ ಯುವಕ ಯುವತಿಯರಿಗೋಸ್ಕರ ಒಂದು IAS, IPS, KAS, KPS ಒಂದು ತರಬೇತಿ ಕೇಂದ್ರ ಆಗಬೇಕಾಗುತ್ತೆ. ನಮ್ಮ ಸಮುದಾಯದ ಸ್ವಾಭಿಮಾನವನ್ನೇ ಎತ್ತಿ ಹಿಡಿಬೇಕಾಗುತ್ತೆ. ಇವತ್ತು ಎಲ್ಲಾ ಸಮುದಾಯದವರು ಕೂಡ ಜಾಗೃತಿ ಆಗ್ತಾ ಇದ್ದೀವಿ. ಇವತ್ತು ವಸಂತ ನಾಯ್ಕ ಅವರು, ಪ್ರಶಾಂತ್ ಅವರು, ಇವರೆಲ್ಲರೂ ಕೂಡ ನಾಳೆ ನಮ್ಮ ನಾಯಕರಿಗಾಗಿ ಕರ್ನಾಟಕದ ವಿಧಾನಸಭೆಯಲ್ಲಿ ಕೂತು ಈ ಸಮುದಾಯದ ಪರವಾಗಿ ಧ್ವನಿ ಎತ್ತಬೇಕಾಗುತ್ತೆ. ಯಾವ ಕ್ಷೇತ್ರವೂ ಕೂಡ, ಸಮುದಾಯದ ಯಾವ ಕ್ಷೇತ್ರವೂ ಕೂಡ, ಯಾವ ವ್ಯಕ್ತಿಗಳಿಗೂ ಕೂಡ 50 ವರ್ಷ ಇರೋದೇನು ಇಲ್ಲ. ಬದಲಾವಣೆ ಜಗದ ನಿಯಮ. ಸಾಗರದಿಂದ ಪ್ರಶಾಂತ್ ಅವರು ಹೋಗಬೇಕು, ಇಲ್ಲಿಂದ ವಸಂತ ನಾಯ್ಕ ಅವರು ಹೋಗಬೇಕು, ಬಳಿಕದಿಂದ ಸುನಿಲ್ ನಾಯ್ಕ ಅವರು ಹೋಗಬೇಕು. ನಮ್ಮ ಸಮಾಜ ಯಾರು ನಿಂದಿದಾರೋ ಬಳಿ ನಮ್ಮ ಜೆಡಿ ನಾಯಕರು ಹೇಳಿದಾಗ ಓಟು ಹೊಡೆದು ಹೋಗಬಾರದು. ಆ ಓಟುಗಳನ್ನೇ ಕ್ರೋಢೀಕರಣ ಮಾಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಈ ಜಿಲ್ಲೆಯಲ್ಲಿ ಬಳಿಕಲ್ ಹೊನ್ನವರ್, ಕುಮಟಾ, ಶಿರ್ಸಿ, ಸಿದ್ದಾಪುರ ಈ 3 ಕ್ಷೇತ್ರದಲ್ಲಿ ನಾಮಧಾರಿ ಇಡಿಗರು ಬಹಳ ದೊಡ್ಡ ಜನಸಂಖ್ಯೆ ಇದೆ, ಮತಗಳಿದ್ದಾವೆ. ಆದರೆ ಈ ಜಿಲ್ಲೆಯ ಮೇಲ್ವರ್ಗದ ರಾಜಕಾರಣಿಗಳ ಷಡ್ಯಂತರೆಂದು ಅದರ ಜೊತೆ ನಮ್ಮವರ ಸ್ವಾರ್ಥತೆಯಿಂದ ಈ ಸಮುದಾಯಕ್ಕೆ ಏನು ಆಗ್ತಾ ಇಲ್ಲ ಬಂಧುಗಳೇ. ಅದಕ್ಕೋಸ್ಕರ ಇವತ್ತಿನ ಈ ಸಭೆ ಯಾರನ್ನೇ ವಿರುದ್ಧ ಮಾತಾಡೋಕ್ಕೋಸ್ಕರ ಅಲ್ಲ. ನಾನೊಂದು ಮಾತು ಹೇಳುತ್ತೇನೆ. ಇವತ್ತು ಅಂಕೋಲದಲ್ಲಿ ನಮ್ಮ ಶ್ರೀನಿವಾಸ ಇದೆ, ಸತೀಶ್ ಸೈಲ್ ಅವರ ಮನೆಗೆ ಭೇಟಿ ಸಮೇತ ಕೊಡಲಿಲ್ಲ. ನೀವು ತಿಳ್ಕೊಳ್ಳಿ, 7 ಜನ ಡೆತ್ತಾದ್ರೂ ಕೂಡ ಆ ಪಾಪ ಅವರ ಮನೆಗೆ ನೀವು ಹೋಗಿ ನೀವು ಭೇಟಿ ಕೊಡಲ್ಲ ಅಂತಂದ್ರೆ ಯಾವ ಮಠಕ್ಕೆ ನೀವು ಇದೀರಿ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಈ ಸಮಾಜ ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದು ಮತ್ತು ಮುಂದೆ ಈ ಸಮಾಜ ಹೇಗೆ ಹೊಡಿಬೇಕು ಅಂತಕ್ಕಂಥದ್ದು ಕೂಡ ನೀವೆಲ್ಲ ಸ್ಕೆಚ್ ಹಾಕಿ ಕುತ್ಕೊಂಡಿದೆ. ಹಾಗೆಲ್ಲ ಈಗ ಒಂದು ಸಮಾಜ ರೆಡಿ ಆಗಿದೆ. ದೇವರಾಜ ನಾಯ್ಕರು ರೆಡಿ ಆಗಿದ್ದಾರೆ, ಇಲ್ಲಿ ಸಿದ್ದಾಪುರದಲ್ಲಿ ಗಾಂಧೀಜಿಯವರು ರೆಡಿ ಆಗಿದ್ದಾರೆ, ಬಳಿಕರಲ್ಲಿ ಶ್ರೀಧರ ನಾಯ್ಕ ಅವರ ನೇತೃತ್ವದಲ್ಲಿ ತಯಾರಾಗಿದೆ, ಅಂಕೋಲದಲ್ಲಿ ದಾಮೋದರ ನಾಯ್ಕ ಅವರ ನೇತೃತ್ವದಲ್ಲಿ ತಯಾರಾಗಿದೆ. ಸಿದ್ಧ ಅವರು ಡೂ ಇಲ್ಲ ಡೈ ಅಂತಕ್ಕಂಥ ಮಾಡಿ ಇಲ್ಲ ಮಡಿ ಅಂತ ರೀತಿಯಲ್ಲಿ ಈ ಜಿಲ್ಲೆಯ ಸಮಾಜ ಮುಂದೆ ಬರಬೇಕು. ಮತ್ತೊಂದು ಹೇಳಿ ಮುಗಿಸಿಬಿಡ್ತೇನೆ. ಇವತ್ತು ನೀವೊಂದು ತಿಳ್ಕೊಳ್ಳಿ, ಉಡುಪಿ, ಮಂಗಳೂರು, ಶಿವಮೊಗ್ಗ, ಕಾರವಾರ, ಈ ಉತ್ತರ ಕನ್ನಡ, ಶಿವಮೊಗ್ಗ ಈ 4 ಜಿಲ್ಲೆಯಲ್ಲಿ ನೀವು ಈ ಸಮಾಜ ಎದ್ದು ಬೀದಿಗೆ ಬಂದಿಲ್ಲ ಅಂದ್ರೆ ರಾಜ್ಯದ 26 ಜಿಲ್ಲೆಯ ಇಡಿಗರಿಗೂ ಕೂಡ ನ್ಯಾಯ ಸಿಗುವುದಿಲ್ಲ ಅಂತ ತಿಳ್ಕೊಳ್ಳಿ. ದಯವಿಟ್ಟು ನೀವು ಬೀದಿಗೆ ಬರಬೇಕು. ರಾಜಕೀಯವಾದ ಶಕ್ತಿ ಇರೋದು ನಿಮ್ಮಲ್ಲಿಯೇ. ಆ 26 ಜಿಲ್ಲೆಯಲ್ಲಿ ಇಡಿಗರಿಗೆ ರಾಜಕೀಯ ಶಕ್ತಿ ಇಲ್ಲ. ಅಲ್ಲಿ ಎಲ್ಲಿಯೂ ಕೂಡ 10,000 ಒಟ್ಟು ಕೂಡ ಇಲ್ಲ. ಆದರೆ ಶಿವಮೊಗ್ಗ, ಕಾರವಾರ, ಉಡುಪಿ, ಮಂಗಳೂರದ ಈ 4 ಕ್ಷೇತ್ರದಲ್ಲಿ 23 ವಿಧಾನಸಭಾ ಕ್ಷೇತ್ರದಲ್ಲಿ 12 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತ ಇರುವ ಈ ಸಮಾಜ ಇವತ್ತು ಭಿಕ್ಷೆ ಬೇಡ್ತಾ ಇದೆ. ಕೊಡಿ 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 ಅಂತ ಕೇಳ್ತಾ ಇದೆ. ಎಲ್ಲಿವರೆಗೆ ಕೇಳಬೇಕಿದೆ? ಯಾವ ಮನೆ ಕೇಳಬೇಕಿದೆ? ಸರ್ಕಾರದ ಕಿವಿ ಹಿಂದಬೇಕಾಗತ್ತೆ. ಸ್ವಾಮೀಜಿಯವರೇ ಅವ್ರ ಬಗ್ಗೆ ಮಾತಾಡಬೇಡಿ, ಸ್ವಾಮೀಜಿಯವರೇ ಇವ್ರ ಬಗ್ಗೆ ಮಾತಾಡಬೇಡಿ ಅಂದಾಗ ನಾವು ಯಾರ ಜೊತೆ ಹೋಗಿ ಕೇಳೋದು? ನಮಗೆ ಹಕ್ಕುಗಳನ್ನೇ ಕೊಡಬೇಕಾದವರು ಅವರು ಕೇಳಿ ತಿಳ್ಕೊಂಡು ಬಂದು ಕೊಡಬೇಕಿತ್ತು. ಆದ್ರೆ ಅವ್ರಿಗೂ ಗೊತ್ತಿದೆ ಇವರ ಜಿಲ್ಲೆ ಸಮಾಜ ಏನ್ ಬೇಕಾದರೂ ಮಾಡಬಹುದು. ಈ ಯಾರ್ಯಾರು ಬಂದಿದ್ದಾರೆ ಇಲ್ಲಿ ಈ ತಾಲೂಕಿನ ಮಾಜಿ ಅಧ್ಯಕ್ಷ ರಾಜೇಶ್ ಅವರು ಕೂಡ ನಮ್ಮ ತಾಲೂಕು ಅಧ್ಯಕ್ಷರಾಗಿದ್ದರು. ನೀವೆಲ್ಲ ಎದೆ ತೊಟ್ಟು ಇವತ್ತು ಪ್ರಶಾಂತ್ ಅವರು ಮಾತಾಡ್ತಾರೆ, ಅನಾಗೆ ಮಾಡಬೇಕು, ಸಮಾಜ ಹೇಗೆ ಕಟ್ಟಬೇಕು ಎಂತಕ್ಕಂಥ ಚಿಂತನೆ. ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ನಾಮಧಾರಿ ಈಡಿಗ ಸಮುದಾಯದಲ್ಲಿ ಬಂದವರು ಒಂದಷ್ಟು ಇದೆಲ್ಲ ನಮ್ಮ ಮುಂದೆ ಬಂದಿದೆ. ಶ್ರೀಮತಿ ನಮ್ಮ ಬೆಳಕಿನಿಂದ ಕಾರಣಕ್ಕೋಸ್ಕರ ಅವರನ್ನ ಸಸ್ಪೆಂಡ್ ಮಾಡಿದ್ದಾನೆ, ಅವರ ಮೇಲೆ ವಿನಾಕಾರಣಕ್ಕೆ ಅವರನ್ನೇ ಏನು ಮಾಡ್ತಾ ಇದ್ದಾರೆ, ಅವರ ಮೇಲೆ ಎನ್ಕ್ವೈರಿ ಹಾಕಿದ್ದಾರೆ. ಇದಕ್ಕೆಲ್ಲ ಯಾರ ಕಾರಣ? ಮೆಜಾರಿಟಿ ಇರುವ ಈ ಜಿಲ್ಲೆಯಲ್ಲಿ ಈ ತರ ಆಗಬಹುದಾ? ಅದಕ್ಕೆ ನಾನು ಹೇಳಿರೋದು, ನಾವು ಯೋಚನೆ ಮಾಡಬೇಕು. ನಾಳೆ ನನಗೆ MP ಆಗಬೇಕಾಗಿಲ್ಲ, MLA ಆಗಬೇಕಾಗಿಲ್ಲ, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಯಾರಿಗೂ ಕೂಡ ಆಸೆಯನ್ನು ಹಿಡ್ಕೊಂಡು ಬಂದವರಲ್ಲ. ಈ ಸರ್ಕಾರದಲ್ಲಿ 6 ಜನ ಶಾಸಕರಿದ್ದಾರೆ, ಅದರಲ್ಲಿ 2 MLC, ಅದರಲ್ಲಿ 1 ಮಂತ್ರಿಯೂ ಕೂಡ ಇದ್ದಾರೆ. ಇಷ್ಟ ಸಾಲೋದಿಲ್ಲ. ನಮಗೆ ನಮ್ಮದಾಗಿರ್ತಕ್ಕಂಥ ಹಕ್ಕುಗಳನ್ನೇ ಪಡೆಯಬೇಕಾದ್ರೆ ನಾವು ಮುಂದೆ ಹೋಗಬೇಕಾಗತ್ತೆ. ನಾನು ಓಪನ್ ಆಗಿ ಹೇಳ್ತೀನಲ್ಲ, ಮಾಡಿದ್ರು
ಅದಕ್ಕಿಂತ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರಿ ಕಚೇರಿಗಳಲ್ಲಿ ನಾರಾಯಣ ಗುರು ಜಯಂತಿಯನ್ನು ಘೋಷಣೆ ಮಾಡಿ ಅದರ ಫಲವಾಗಿ ಇವತ್ತು ರಾಜ್ಯದ ಎಲ್ಲಾ ಕಚೇರಿಗಳಲ್ಲಿಯೂ ಕೂಡ ನಾರಾಯಣ ಗುರು ಜಯಂತಿಯನ್ನೇ ಸಂಭ್ರಮದಿಂದ ನಾವೆಲ್ಲರೂ ಆಚರಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನವನ್ನು ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಇಲ್ಲ. ಹಾಗೆ ಬಿಜೆಪಿ ಸರ್ಕಾರ ನಮಗೆ ಎರಡು ಯೋಜನೆಯನ್ನು ಕೊಟ್ಟರು. ಒಂದು, ನಾರಾಯಣ ಗುರು ನಿಗಮಕ್ಕೆ ಅವರು ನಿಗಮವನ್ನೇ ಘೋಷಣೆ ಮಾಡಿದರು. ಅದರ ಜೊತೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಸುನೀಲ್ ಕುಮಾರ್ ಅವರು ಸೇರಿಕೊಂಡು ಸರ್ಕಾರ ಒತ್ತಡ ತಂದು ಕುಲಶಾಸ್ತ್ರ ಅಧ್ಯಯನಕ್ಕೆ 25 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ. ಈಗ ಅದು ಜಾರಿಗೆ ಬಂದು ಮೈಸೂರಿಂದ ಆ ಕುಲಶಾಸ್ತ್ರ ಅಧ್ಯಯನವನ್ನೇ ಪ್ರಾರಂಭವಾಗಿದೆ. ಆದ್ರಿಂದ ಹೋರಾಟ ನಾವು ಮಾಡಲೇಬೇಕಾಗುತ್ತೆ. ರಾಜ್ಯದ ಪ್ರಬಲ ಸಮುದಾಯವಾದ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಎಲ್ಲಾ ಸಮುದಾಯ ಕೂಡ ಇವತ್ತು ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಾರೆ. ನಾವು ಆರಾಮಾಗಿ ಮನೆಯಲ್ಲಿ ಕೂತು ಹೋದ್ರೆ ಈ ದೇಶದ ರಾಜಕಾರಣದಲ್ಲಿ ಬದುಕಿನಲ್ಲಿ, ಸಾಮಾಜಿಕ ಬದುಕಿನಲ್ಲಿ ಜಾತಿ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಕೂಡ ಹಲ್ಲುಗಳೆಯಕ್ಕಾಗೋದಿಲ್ಲ. ರಾಜಕೀಯ ಇರಬೇಕಂದ್ರೆ, ರಾಜಕೀಯದಲ್ಲಿ ನೀವು ಇರಬೇಕಾದ್ರೆ ಜಾತಿ ಮತ್ತು ಹಣ ಇದೆರಡೂ ಕೂಡ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಸಮುದಾಯದ ಸರ್ವ ಪಕ್ಷದಲ್ಲಿ 9 ಜನ ಜನಪ್ರತಿನಿಧಿಗಳು ಬಂದಿದ್ದಾರೆ. ಬಿಜೆಪಿ ಒಂದೇ ಒಂದು ಮಾತು, ಸಾಗರದಿಂದ ಗೆದ್ದು ಹೋಗುವವರು, ಸ್ವರ್ಮದಿಂದ ಗೆದ್ದು ಹೋಗುವವರು, ಶಿರ್ಸಿ ಸಿದ್ದಾಪುರದಿಂದ ಗೆಲ್ಲುವವರು, ಮುಳುಗಿ ಮೂಡುಬಿದ್ರಿಂದ ಗೆಲ್ಲುವವರು, ಕುಮಟಾವನ್ನು ಗೆದ್ದರೆ ನಾವು ಗೆಲ್ಲುತ್ತೇವೆ, ಬಳಿಕರದ್ದು ಕೂಡ ಗೆದ್ದು ಹೋಗುವವರು. ನಿಮಗೆಲ್ಲರೂ ಕೂಡ ಏನು ಜವಾಬ್ದಾರಿ ಇದೆ? ಸಮುದಾಯದ ಜವಾಬ್ದಾರಿ ಇದೆ. ವಿಧಾನಸಭೆಯಲ್ಲಿ ಮಾತನಾಡಿ, ವಿಧಾನಸಭೆಯಲ್ಲಿ ಸಮುದಾಯದ ಧ್ವನಿಯೆತ್ತಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.